ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಪ್ರೇಕ್ಷಕರ ಹೃದಯ ಗೆದ್ದಿರೋ ಹೆಸರು ಅಂದ್ರೆ ಅದು ಗಿಲ್ಲಿ ನಟ. ಹಾಸ್ಯ, ಮನರಂಜನೆ, ನೇರ ಮಾತು ಎಲ್ಲದರ ಮಿಶ್ರಣ ಅವರ ಆಟದಲ್ಲಿ ಕಾಣಿಸ್ತಿದೆ. ಸೀಸನ್ ಆರಂಭದಿಂದಲೇ ಅವರು ಎಲ್ಲರಿಗೂ ಟಕ್ಕರ್ ಕೊಡ್ತಾ ಬಂದಿದ್ದಾರೆ. ಕಿಚ್ಚ ಸುದೀಪ್ ಅವರ ಮೆಚ್ಚುಗೆ ಸಿಕ್ಕ ನಂತರ ಆತ್ಮಸ್ಥೈರ್ಯ ಇನ್ನೂ ಹೆಚ್ಚಾಗಿದೆ. ಆದ್ರೆ ಈಗ ಅದೇ ಆತ್ಮಸ್ಥೈರ್ಯ ಓವರ್ ಕಾನ್ಫಿಡೆನ್ಸ್ ಆಗಿ ಬದಲಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಪ್ರೇಕ್ಷಕರ ನಡುವೆ ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಇತ್ತೀಚಿನ ಕೆಲವು ಎಪಿಸೋಡ್ಗಳಲ್ಲಿ ಗಿಲ್ಲಿ ನಟನ ವರ್ತನೆ ಬಗ್ಗೆ ಮನೆ ಸದಸ್ಯರಿಗೂ ಕೂಡ ಅಸಮಾಧಾನ ಕಾಣಿಸ್ತಿದೆ. ಗಂಭೀರ ಸಂದರ್ಭದಲ್ಲೂ ಕೀಟ್ಲೆ ಮಾಡುವಂತ ಅವರ ಹಾಸ್ಯ ಕೆಲವೊಮ್ಮೆ ಅಸಂಬದ್ಧವಾಗಿ ಕಾಣಿಸ್ತಿದೆ. ನವೆಂಬರ್ 7ನೇ ತಾರೀಕು ಏನ್ ಎಪಿಸೋಡ್ ನಡೀತಲ್ವಾ, ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಕಿತಾಪತಿನೇ ಅವರ ತಂಡದ ಸೋಲಿಗೆ ಕಾರಣ ಆಯಿತು. ಇದರಿಂದ ಮನೆಯವರು ಮಾತ್ರ ಅಲ್ಲ, ವೀಕ್ಷಕರು ಸ್ವಲ್ಪ ನಿರಾಶರಾಗಿದ್ದಾರೆ. ಅತಿಯಾದ ಆತ್ಮವಿಶ್ವಾಸ ಕೆಲವೊಮ್ಮೆ ಆಟದ ದಿಕ್ಕನ್ನೇ ಬದಲಾಯಿಸಬಹುದು ಅನ್ನೋದಕ್ಕೆ ಇದೇ ಉದಾಹರಣೆ. ಇದಕ್ಕೆ ಜೊತೆಯಾಗಿ ಕಾವ್ಯ ಜೊತೆಗಿನ ಗೆಳೆತನ ಕೂಡ ಈಗ ಚರ್ಚೆಯ ವಿಷಯ ಆಗಿದೆ. ಕೆಲವರ ಅಭಿಪ್ರಾಯದಲ್ಲಿ ಆ ಬಾಂಧವ್ಯವೇ ಅವರ ಆಟಕ್ಕೆ ನಿಧಾನವಾಗಿ ಪೆಟ್ಟು ಹೊಡಿತಾ ಇದೆ. ಮನೆಯಲ್ಲಿ ಎಲ್ರಿಗೂ ಮನೋರಂಜನೆ ನೀಡೋ ಗಿಲ್ಲಿ ನಟ ಕೆಲವೊಮ್ಮೆ ಇತರರ ಭಾವನೆಗಳನ್ನ ಅರಿಯದೆ ಮಾತನಾಡ್ತಾರೆ ಅನ್ನೋದು ಸಹ ಕೇಳಿಬರ್ತಿದೆ. ಇದನ್ನ ಗಮನಿಸಿದ ವೀಕ್ಷಕರು ಸುದೀಪ್ ಗಿಲ್ಲಿಗೆ ಒಂದು ಸಲಹೆ ಕೊಡೋ ಸಮಯ ಬಂದಿದೆ ಅಂತ ಹೇಳ್ತಿದ್ದಾರೆ. ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಇರುವಂತ ಸ್ಪರ್ಧಿ ಗಿಲ್ಲಿ ನಟ. ಗೆಲುವು ಅವರ ಕೈಯಲ್ಲೇ ಇದೆ ಅನ್ನೋದು ಎಲ್ರಿಗೂ ಸ್ಪಷ್ಟ. ಆದ್ರೆ ಈ ಓವರ್ ಕಾನ್ಫಿಡೆನ್ಸ್ ಮುಂದುವರೆದ್ರೆ ಅದು ಅವರ ಗೆಲುವಿಗೆ ಅಡ್ಡಿಯಾಗಬಹುದು ಅನ್ನುವಂಥ ಅಭಿಮಾನಿಗಳ ಆತಂಕ ಕೂಡ ಇದೆ. ಸರಿ ಸಮಯದಲ್ಲಿ ಎಚ್ಚೆತ್ತುಕೊಂಡ್ರೆ ಗಿಲ್ಲಿ ನಟ ಅವರ ಮನೋರಂಜನಾ ಶಕ್ತಿ ಮತ್ತೆ ಸ್ಮಾರ್ಟ್ ಆಟ ಎರಡನ್ನೂ ಮಿಶ್ರಣ ಮಾಡಿ ನಿಜವಾದ ಚಾಂಪಿಯನ್ ಆಗಿ ಹೊರಹೊಮ್ಮಬಹುದು. ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.